ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ವಾಸ್ತು ಕ್ಲಾಸಸ್ಸು ಪ್ರಾರಂಭ ಮಾಡ್ತಾ ಇದ್ದೀವಿ 2025 ಫೆಬ್ರವರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ಒಂದು ವಿಜ್ಞಾನ ಅಡಗಿದೆ, ಒಂದು ಲಾಜಿಕ್ ಅಡಗಿದೆ, ಅದೇ ರೀತಿ ವಾಸ್ತುಶಾಸ್ತ್ರದಲ್ಲೂ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ಪ್ರಕಾರ ಕಟ್ಟಬೇಕು. ಭಾಳ ಹಿಂದೆ ಒಂದು ದೇವಸ್ಥಾನಗಳು ಕಟ್ಟಬೇಕಾದ್ರೂ ಕೂಡ ನಮಗೆ ಈ ಒಂದು ಸೈನ್ಸ್ ಮುಖಾಂತರನೇ ಕಟ್ತಾ ಇದ್ವಿ. ಯಾವುದೇ ಒಂದು ದೇವಸ್ಥಾನದ ವಾಸ್ತುಶಿಲ್ಪನೇ ಮಾಡಿರೋರು. ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿ ಏನಾದ್ರು ಪ್ರವಾಹ ಬಂದರೆ, ಸಮಸ್ಯೆಗಳೇನಾರು ಆದರೆ ಬಂದು ತಂಗಕ್ಕೆ ಜಾಗ ದೇವಸ್ಥಾನದ ಜಾಗದಲ್ಲಿ ಬಂದು ತಂಗ್ತಾಯಿದ್ರು. ಸ್ವಲ್ಪ ನೀವು ಹಳೇ ಕಾಲದ ದೇವಸ್ಥಾನಗಳನ್ನು ನೋಡಿದ್ರೆ ಆ ಗೋಡೆಯ ಪ್ರಾಕಾರ ಎಲ್ಲ ದೊಡ್ಡ ಕಾಂಪೌಂಡ್. ಆ ದೊಡ್ಡ ಕಾಂಪೌಂಡಲ್ಲಿ 4 ದ್ವಾರಗಳನ್ನ ಕೊಡೋರು. ಹೈಟು ಹತ್ತಕ್ಕೂ ಆಗಲ್ಲ. ಯಾಕೆಂದರೆ ಆ ಊರಲ್ಲಿ ಏನಾದ್ರು ಪ್ರವಾಹ ಆದರೆ ಅಲ್ಲಿರ್ತಕ್ಕಂಥವರೆಲ್ಲ ಅವ್ರ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗಿ ಜಾಗ ಇಲ್ಲ ಅಂದಾಗ ಆ ಟೈಮಲ್ಲಿ ದೇವಸ್ಥಾನದ ಜಾಗಕ್ಕೆ ಬಂದು ನಿಂತ್ಕೊಂಡು, ಆ ಡೋರು ಕೂಡ ವಾಟರ್ ಲೀಕೇಜ್ ಆಗದೆ ಇರತಕ್ಕಂಥ ಡೋರ್ಗಳನ್ನು, ದೊಡ್ಡ ಡೋರ್ಗಳನ್ನು ಅದಕ್ಕೆಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಕೊಟ್ಟು ನೀಟಾಗಿ ಮಾಡೋರು. ಎಷ್ಟೇ ವಾಟರ್ ಪ್ರೆಷರ್ ಇದ್ದರೂ ಕೂಡ ಆ ದೊಡ್ಡ ಡೋರು ಕಿತ್ಕೊಂಡು ಒಳಗಡೆ ನೀರು ಬರಬಾರ್ದು ಅಂತ ಹೇಳಿ ಅಲ್ಲಿ ಒಂದು ಪ್ರಾಕಾರದಲ್ಲಿ ಮಾಡೋರು. ಪ್ರಕೃತಿಯ ವಿಕೋಪಗಳು ಯಾವುದಿರುತ್ತೆ ಅದಕ್ಕೆ ತತ್ಸಮನಾಗಿ ಒಂದೊಂದು ಊರಲ್ಲಿ, ಆವಾಗಿನ ಕಾಲದಲ್ಲೆಲ್ಲ ಸಣ್ಣ ಮನೆಗಳು, ಕೆಲವೆಲ್ಲ ತೆಂಗಿನ ಗರಿಯಿಂದ ಕಟ್ಟಿರ್ತಕ್ಕಂಥ ಮನೆಗಳು, ಕೆಲವು ಹೆಂಚು ಮನೆಗಳು ಎಲ್ಲ ಇರ್ತಕ್ಕಂಥದ್ದು. ಇವತ್ತು ಕೂಡ ನೀವು ನೋಡಿ, ಪ್ರವಾಹದಲ್ಲಿ ನಾವೆಲ್ಲ ಸ್ವಲ್ಪ ವಿಜ್ಞಾನದ ಪ್ರಕಾರ ಹೋಗಬೇಕು ಅಂದರೆ, ಎಂಥ ಬಿರುಗಾಳಿ, ಚಳಿ, ಮಳೆ, ಗಾಳಿ, ನೀರಿಗೆಲ್ಲ ನಿಂತಿರ್ತಕ್ಕಂಥದ್ದೇ ನಮ್ಮ ಪ್ರಾಚೀನ ದೇವಸ್ಥಾನಗಳು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಸ್ಪೆಷಲಿ ಬಾರ್ಡರ್ ಏರಿಯಾಸಲ್ಲಿ. ಇವತ್ತಿನ ದಿವಸ ಅನಂತ ಪದ್ಮನಾಭ ದೇವಸ್ಥಾನ ಎಷ್ಟು ಸತಿ ನೀರಲ್ಲಿ ಮುಳುಗಿದೆ ಅಂತ ಆವಾಗಲೇ ಹೇಳ್ತಾರೆ. ಮತ್ತೆ ಅದೇ ಥರ ರೆಸಿಡ್ ಆಗಿದೆ. ಮಹಾಬಲಿಪುರಮು ಕೂಡ ಒಂದು ಎಕ್ಸಾಂಪಲ್ಲು, ರಾಮೇಶ್ವರಮು ಕೂಡ ಒಂದು ಎಕ್ಸಾಂಪಲ್ಲು. ನೇಚರ್ನ ವಿತ್ಸ್ಟ್ಯಾಂಡ್ ಮಾಡೋಕ್ಕೆ ಒಂದು ವಿಜ್ಞಾನದ ರೀತಿ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನು ಅಂತಂದರೆ, ಅದು ದೇವಸ್ಥಾನದ ವಾಸ್ತುಶಿಲ್ಪ ಆಗುತ್ತೆ. ಅದರಲ್ಲಿ ಗಾಳಿ ಬೆಳಕು ಹೇಗೆ ಬರಬೇಕು ಎಲ್ಲವೂ ಕೂಡ ಇದೆ. ಸೊ ಅವಾಗಲೇ ಹೇಳ್ತಾ ಇದ್ದೆ, ಪ್ರವಾಹ ಆದಾಗ ಅಲ್ಲಿ ಊರಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಅಕಾಮಿಡೇಟ್ ಆಗ್ತಕ್ಕಂಥ ಒಂದು ಜಾಗವನ್ನು ಮಾಡೋರು, ಕುಟೀರಗಳನ್ನೆಲ್ಲ ಮಾಡೋರು. ಬಂದು ಅಲ್ಲೇ ಮಲ್ಕೋಬೇಕು. ಏನಾದ್ರು ಮಳೆ ಗಿಳೆ ಜೋರಾಗಿ ಬಂತು ಅಂತಂದರೆ ಅಲ್ಲಿ ಕಲ್ಲಿನ ಸ್ಲ್ಯಾಬ್ ಹಾಕ್ಕೊಂಡು ಅಲ್ಲೇ ಎಲ್ಲ ಬರೋರು. ಅಲ್ಲೇ ಅದೇ ಜಾಗದಲ್ಲಿ ಪ್ರವಾಹ ಇರೋದ್ರಿಂದ ಅಲ್ಲೇ ಅನ್ನದಾಸೋಹ, ಅಲ್ಲೇ ಸ್ವಲ್ಪ ಕಲ್ಯಾಣಿ ನೀರು, ಅಲ್ಲೇ ನೀರಿನ ವ್ಯವಸ್ಥೆ ಕುಡಿಯೋಕ್ಕೆ ಮಾಡೋಕ್ಕೆ ಎಲ್ಲನೂ ದೇವ್ರ ಹತ್ರ ಧ್ಯಾನ ಮಾಡಿಕೊಂಡು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪ್ರವಾಹ ಎಲ್ಲ ಇಳಿಯೋಕ್ಕೆ ಸಹಾಯ ಮಾಡ್ತಕ್ಕಂಥ ಜಾಗ. ಬಟ್ ಆದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಕಳೆದ 3 ವರ್ಷದಲ್ಲಿ ನೋಡಿ, ಎಲ್ಲೆಲ್ಲಿ ಪ್ರವಾಹ ಆಗಿದೆ ಎಲ್ಲ ಕೊಚ್ಕೊಂಡು ಹೋಗಿದೆ, ಮನೆಗಳು ಕೊಚ್ಕೊಂಡು ಹೋಗಿದೆ. ವಾರ್ನಿಂಗ್ ಇಲ್ಲದೆ ಎಲ್ಲ ಹೊಟ್ಟೋಗಿದ್ದಾರೆ. ವಾರ್ನಿಂಗ್ ಇದ್ದರೂ ಕೂಡ ಎಲ್ಲಿ ಹೋಗೋದು? ನನ್ನ ಮನೆ ಬಿಟ್ಟು ಎಲ್ಲಿ ಹೋಗೋದು? ದೇರ್ ಇಸ್ ನೋ ಪ್ಲೇಸ್.
ಯಾವ ಊರಿಗೆ ಹೋಗೋದು? ಸೇಫ್ಟಿ ಪ್ಲೇಸ್ ಅನ್ನೋದು ಇರಲೇ ಇಲ್ಲ. ಆವತ್ತಿನ ಕಾಲದಲ್ಲಿ ಸೇಫ್ಟಿ ಪ್ಲೇಸ್ ಅಂತ ಮಾಡೋರು. ಇಮ್ಮಿಡಿಯೇಟಾಗಿ ಏನಾರು ಆಯಿತು ಅಂದರೆ ಎಲ್ಲ ದೇವಸ್ಥಾನಕ್ಕೆ ಓಡೋಗಿ ಅಲ್ಲಿ ಡೋರ್ಗಳು ಹಾಕ್ಕೊಂಡು ಸೇಫ್ಟಿ ಮಾಡ್ಕೊಳ್ಳೋರು ಏನು ಬಂದರೂ ಕೂಡ. ಆ ದೇವಸ್ಥಾನದ ಒಂದು ವಿಚಾರ ತಗೊಂಡಾಗ ಇನ್ನೂ ಯುದ್ಧಗಳು ನಡಿಬೇಕಾದರೂ ಕೂಡ ಅಲ್ಲಿ ಜನಗಳು ಹೋಗಿ ಡೋರ್ ಹಾಕ್ಕೊಂಡು ಆ ಡೋರ್ನ ತೆಗಿಯೋಕ್ಕಾಗದೇ ಇರ್ತಕ್ಕಂಥ ಸರಪುಳಿ ಕಬ್ಬಣದಿಂದ ಮಾಡಿರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಕೋಟೆಗಳು ಅಂತ ಕರಿತಾಯಿದ್ರು ಇದನ್ನು. ಚಿಕ್ಕ ಚಿಕ್ಕ ಕೋಟೆಗಳು ದೇವಸ್ಥಾನದ ಕೋಟೆ ಅಂತ ಬರ್ತಕ್ಕಂಥದ್ದು. ಅದಕ್ಕೆ ಎಷ್ಟೊಂದು ದೇವಸ್ಥಾನದಲ್ಲಿ ಆ ಕೋಟೆ ಅಂತ ಹೆಸರಲ್ಲೇ ಬರುತ್ತೆ. ಕೋಟೆ ನಾರಾಯಣ, ಕೋಟೆ ಆಂಜನೇಯ, ಕೋಟೆ ಅಂತಲೇ ಬರ್ತಕ್ಕಂಥದ್ದು. ಅದು ನಮಗೆ ವಾಸ್ತುಶಿಲ್ಪದಲ್ಲಿ ದೇವಸ್ಥಾನ ಆಯಿತು. ಆದರೆ ನಮ್ಮ ಮನೆಗೆ ಬಂದಾಗ ನಮ್ಮ ಇಂಡಿವಿಜುವಲ್ ಜೀವನ ಅಂತ ನೋಡಬೇಕಾದ್ರೆ ವಾಸ್ತು ಪ್ರಕಾರ ನಾವು ಮನೆ ಕಟ್ಕೊಂಡಾಗ ಸ್ವಲ್ಪ ನೆಮ್ಮದಿ ಶಾಂತಿ ಹೆಚ್ಚಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ನಾವು ನೇಚರ್ ಜೊತೆ ಅಲೈನ್ ಆಗಬೇಕು. ವಿರುದ್ಧವಾಗಿ ಅಲೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಗಿನ ಸೂರ್ಯನ ಕಿರಣಗಳು ಅಲ್ಟ್ರಾವೈಲೆಟ್ ರೇಸ್ ತರುತ್ತೆ. ಅದು ದನಕರುಗಳಿಗೆ ಭಾಳ ಸುಭಿಕ್ಷವಾಗಿರ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಎನರ್ಜಿ ತಂದು ಕೊಡ್ತಕ್ಕಂಥದ್ದು. ಹಾಗೆ ಬೆಳಗಿನ ಜಾವದಲ್ಲಿ ಆ ಸೂರ್ಯನ ಕಿರಣಗಳು ಕೆರೆ ಕಟ್ಟೆಗಳ ಮೇಲೆ ಬಿಸಿಲು ಬಿದ್ದಾಗ ಆ ಬಿಸಿಲು ರೇಖೆ ಅಲ್ಲಿ ಯು ವಿ ಟ್ರೀಟೆಡ್ ವಾಟರ್ ಆದಾಗ ಪಕ್ಷಿಗಳೆಲ್ಲ ಅದನ್ನು ನೀರು ಕುಡಿದಾಗ, ಪ್ರಾಣಿಗಳೆಲ್ಲ ನೀರು ಕುಡಿದಾಗ ಅದೊಂಥರ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ನೀರಾಗ್ತಾಯಿತ್ತು. ಪ್ರಾಣಿಗಳು ಮತ್ತು ಪಕ್ಷಿಗಳು ಅದನ್ನೆಲ್ಲ ಸೇವನೆ ಮಾಡಬೇಕಾದ್ರೆ ಅದಕ್ಕೆ ರೋಗರಹಿತವಾಗಿರ್ತಕ್ಕಂಥ ಜೀವನ ಮಾಡ್ತಾಯಿತ್ತು. ಸಂಜೆ ಆಗ್ತಾ ಕಿರಣಗಳು ಇನ್ಫ್ರಾರೆಡ್ ರೇಸ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಇದನ್ನೇ ವಿಬ್ಗಯಾರ್ ಅಂತ ಕರೀತಾರೆ. ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್. ವಿ ಅಂತಕ್ಕಂಥದ್ದು ಅಲ್ಟ್ರಾವೈಲೆಟ್ ರೇಸ್, ಆರ್ ಅಂತಕ್ಕಂಥದ್ದು ಇನ್ಫ್ರಾರೆಡ್ ರೇಸ್. ಇನ್ಫ್ರಾರೆಡ್ ರೇಸು ಕ್ಯಾನ್ಸರ್ ಕಣಗಳನ್ನು ಉಂಟು ಮಾಡ್ತಕ್ಕಂಥದ್ದು, ಕಾಯಿಲೆಗಳು ಏನಾದ್ರು ಇತ್ತು ಅಂತ ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡೋದ್ರಿಂದ 3-3:30 ಆದ ನಂತರ ಸಂಜೆ 6 ಗಂಟೆವರೆಗೂ ಬರ್ತಕ್ಕಂಥ ಸೂರ್ಯನ ಕಿರಣಗಳು ತುಂಬ ಡೇಂಜರಸ್ ಸನ್ ರೇಸ್ ಅಂತ ಹೇಳೋ ಒಂದು ವಿಚಾರದಲ್ಲಿ ಬಂದಾಗ ಅದಕ್ಕೆ ದಕ್ಷಿಣದ ಗೋಡೆ ಮತ್ತು ಪಶ್ಚಿಮದ ಗೋಡೆ ಸ್ವಲ್ಪ ದಪ್ಪವಾಗಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಿದ್ದು. ಇವತ್ತಿನ ಕಾಲದಲ್ಲಿ ಅದು ಬೇರೆ ರೀತಿ ತಿಳ್ಕೊಂಡ್ಬಿಡ್ತಾರೆ. ತುಂಬ ಜನ ಯಾವ ಥರ ತಿಳ್ಕೊಳ್ತಾರೆ ಅಂದರೆ, ಸೊ ಏನೋ ವಾಸ್ತು ಪ್ರಕಾರ ದಪ್ಪ ಏನಾಗ್ಬಿಡುತ್ತೆ, ಚಿಕ್ಕದು ಕಟ್ಟರೇನು. ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸೈನ್ಸ್ ಪ್ರಕಾರ ಉತ್ತರ ಕೊಡಬೇಕು ಅಂತಂದರೆ ಸೌತ್ ಮತ್ತು ಸೌತ್ ವೆಸ್ಟಲ್ಲೇ ಆಲ್ಮೋಸ್ಟ್ ಸನ್ಸೆಟ್ ಆಗೋದು. ನಾರ್ತ್ ಈಸ್ಟ್ ಈ ಭಾಗದಲ್ಲೇ ಸನ್ರೈಸು. ಸ್ವಲ್ಪ ನಾವು ಸನ್ಸೆಟ್ ನೋಡಿದ್ರೆ ಸ್ವಲ್ಪ ಕಾರ್ನರಲ್ಲೇ ಸನ್ಸೆಟ್ ಆಗೋದು, ವೆಸ್ಟಿಂದ ಈ ಲೆಫ್ಟ್ ಸೈಡು. ಕರೆಕ್ಟಾಗಿ ವೆಸ್ಟಲ್ಲೇ ಮುಳುಗಲ್ಲ, ವೆಸ್ಟಿಂದ ಲೆಫ್ಟ್ ಸೈಡ್ ಜಾಸ್ತಿ ಟುವರ್ಡ್ಸ್ ದಿ ಸೌತ್ ವೆಸ್ಟ್. ಸೊ ಆ ಒಂದು ಬಿಲ್ಡಿಂಗು ಅಥವಾ ಏನು ಕಟ್ಟಿರ್ತೀವಿ ಹೀಟಪ್ ಆಗಿಬಿಟ್ರೆ ನೆಗೆಟಿವ್ ಎನರ್ಜೀಸು ಒಳಗಡೆ ಬಂದ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಆ ಕಾರ್ನರ್ಗೆ ಸ್ವಲ್ಪ ಒಂದು ಕೋರ್ಸ್ ಜಾಸ್ತಿ ದಪ್ಪ ಕಟ್ಟೋರು, ರೇಸ್ ಒಳಗಡೆ ಪಾಸ್ ಆಗದೇ ಇರ್ತಕ್ಕಂಥ ಅಲ್ಲಿ ಮನುಷ್ಯರು ಯಾವುದೇ ಕೆಟ್ಟ ಕಂಪನಾಂಕಗಳು ಫ್ರೀಕ್ವೆನ್ಸೀಸ್ ಅಂತ ಏನು ನಾವು ಕರಿತೀವಿ, ಇನ್ಫ್ರಾರೆಡ್ ಫ್ರೀಕ್ವೆನ್ಸೀಸ್ ಎಂಟ್ರ್ ಆಗಬಾರ್ದು. ಕಿಟಕಿಗಳು ಚಿಕ್ಕದಿರಬೇಕು. ಅದಕ್ಕೆ ನಾರ್ತು ಮತ್ತು ಈಸ್ಟಲ್ಲಿ ದೊಡ್ಡ ಕಿಟಕಿಗಳಿಡಬೇಕು. ವೆಸ್ಟಲ್ಲಿ ಚಿಕ್ಕದಿರಬೇಕು, ದೊಡ್ಡದು ಇಟ್ಬಿಡ್ತಾರೆ ಸ್ಟೈಲಿಗೆ. ಕಾಯಿಲೆಗಳು ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ ದಪ್ಪ ಗೋಡೆ ಕಟ್ಟಿಲ್ಲ, ಆ ಮನೇಲಿ ನಿಮಗೆ ಗೊತ್ತಿಲ್ಲದೇ ಕೂಡ ಕಾಲಕ್ರಮೇಣ ವೆಸ್ಟ್ ದೋಷ ಅಂತ ಆಮೇಲೆ ಹೇಳ್ತೀವಿ. ವೆಸ್ಟ್ ದೋಷ ಇದೆ, ಸೌತ್ ವೆಸ್ಟ್ ದೋಷ ಇದೆ ಅಂತ. ಯಾವಾಗ ನಾವು ಅಲ್ಲೊಂದು ಗೇಟ್ ಮಾಡ್ಕೊಳ್ತೀವಿ, ಅಲ್ಲೊಂದು ಡೋರ್ ಮಾಡ್ಕೊಳ್ತೀವಿ,
ಫ್ರಮ್ ದೇರ್ ದಿ ಹೆಲ್ತ್ ಸ್ಟಾರ್ಟ್ಸ್. ಹೆಲ್ತ್ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಮನಸ್ಥಿತಿ ಚೆನ್ನಾಗಿರಲ್ಲ. ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಪರಿಸ್ಥಿತಿ ಚೆನ್ನಾಗಿರಲ್ಲ. ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಏನಾಗುತ್ತೆ, ಕೊನೆಗೆ ಪರಸ್ಸಿನ ಸ್ಥಿತಿ ಚೆನ್ನಾಗಿರಲ್ಲ. ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಟೂ ವೇ ಲಿಂಕ್ ಇರುತ್ತೆ. ಅದಕ್ಕೆ ಸೌತ್ ವೆಸ್ಟ್ ಕಾಂಪೌಂಡ್ ಆಗಲಿ ಗೋಡೆ ಆಗಲಿ ತುಂಬ ಎತ್ತರಕ್ಕೆ ದಪ್ಪಕ್ಕಿರಬೇಕು. ಸೂರ್ಯನ ಕಿರಣಗಳು ನಮಗೆ ಚೈತನ್ಯವನ್ನು ತುಂಬತಕ್ಕಂಥದ್ದು. ನಮ್ಮ ಕುಂಡಲಿಯಲ್ಲಿ ಜಾತಕದಲ್ಲಿ ಸೂರ್ಯ ವೀಕ್ ಆಗಿದ್ದರೆ ಆ ಇನ್ಫ್ರಾರೆಡ್ ರೇಸ್ ಏನಾದರೂ ನಮಗೆ ಹೆಚ್ಚು ಏನಾದರೂ ಮನೆಯಿಂದ ಪಾಸ್ ಆದರೆ ನಮಗೆ ಸೂರ್ಯನ ಒಂದು ಏನು ದೋಷ ಅಂತ ನಾವೆಲ್ಲ ಕರಿತಾ ಇರ್ತಾರಲ್ಲ ಎಲ್ಲ ಕಡೆ, ಬೇರೆ ಆಚೆ ಕಡೆ ಎಲ್ಲ, ಆ ರೀತಿ ಸೂರ್ಯ ವೀಕ್ ಆಗ್ತಾನೆ ಜಾತಕದಲ್ಲಿ, ಮನೇಲೂ ವೀಕ್ ಆಗುತ್ತೆ. ಆವಾಗ ಮನೆಯ ಯಜಮಾನ ಸರಿ ಕೆಲಸ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಕಟ್ಟಿರ್ತೀರ, 80% ಯಾರು ಮನೆ ಕಟ್ತಾರೆ, ಮನೆ ಕಟ್ಟ ಆದಮೇಲೆ ಒಂದು ಅಭಿವೃದ್ಧಿಯಾಗಿರುತ್ತೆ ಅಥವಾ ಪತನಕ್ಕೆ ಹೋಗಿರ್ತಾರೆ, ಇವೆರಡೇ ಆಗಿರುತ್ತೆ. ತುಂಬ ನೋಡಿದ್ದೀನಿ, ಐ ಹ್ಯಾವ್ ಸೀನ್ ಎನ್ ನಂಬರ್ ಆಫ್ ಕೇಸ್. 2 ಥಿಂಗ್ಸ್ ಹ್ಯಾಪನ್ ಮನೆ ಕಟ್ಟಬೇಕಾದ್ರೆ. ಒಂದು ಸಿಕ್ಕಾಪಟ್ಟೆ ಪ್ರಾಸ್ಪರಿಟಿ ಬಂದ್ಬಿಡುತ್ತೆ, ಇನ್ನೊಂದು ಸಿಕ್ಕಾಪಟ್ಟೆ ಬಂದು ಮನೆಗೆ ಬಂದು ಕಷ್ಟ ಆಗೋಯ್ತು, ಏನೋ ಕಟ್ಟಿದ್ವಿ, ಏನೋ ಮಾಡಿದ್ವಿ, ಸಾಲ ತೀರ್ಸೋಕ್ಕಾಗಲ್ಲ, ಅದಾಗಿಲ್ಲ, ಅವ್ರು ಆಕ್ಸಿಡೆಂಟ್ ಆಯಿತು, ಕೆಳಗೆ ಬಿದ್ವಿ ನಾವು. ಯಾಕೆಂದರೆ ವಿ ಆರ್ ಆಲ್ಟರಿಂಗ್ ದಿ ಎನರ್ಜೀಸ್ ಆಫ್ ದಿ ಅರ್ತ್ ಆ್ಯಂಡ್ ಬಿಲ್ಡಿಂಗ್ ಎ ಹೌಸ್. ಮೊದಲು ಯಾಕೆ ನಾವು ಶಾಂತಿ ಮಾಡಬೇಕು? ಯಾಕೆಂದರೆ ಭೂಮಿ ಎಲ್ಲಿ ನಾವು ಎನರ್ಜೀಸ್ ಇರುತ್ತೆ, ಫ್ರೀಕ್ವೆನ್ಸೀಸಲ್ಲಿ ಇರುತ್ತೆ, ಎಷ್ಟೋ ಕೋಟಿ 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 ವರ್ಷಗಳಿಂದ ಭೂಮಿ ಇದೆ ಅಲ್ಲಿ ಒಂದು ಜಾಗ. ಅದು ನೇಚರು ಹೇಗಿದೆಯೋ ಹಾಗೇ ಇದ್ದರೆ ಅದ್ರ ಫ್ರೀಕ್ವೆನ್ಸಿ ಅದಕ್ಕೆ ಅಲೈನ್ ಆಗಿರುತ್ತೆ. ನಾವೇನು ಮಾಡ್ತೀವಿ, JCB ತೊಗೊಂಡು ಅಗಿತೀವಿ, ಎಂಟೈರ್ ಒಂದು ಲೇಔಟ್ ಮಾಡ್ಬೇಕಾದ್ರೆ ಅಗಿತೀವಿ. ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಡಿಸ್ಟರ್ಬ್ ಆಗಿರುತ್ತೆ. ಯಾಕಂದರೆ ಎವ್ರಿಥಿಂಗ್ ಈಸ್ ಎನರ್ಜಿ. ಐನ್ಸ್ಟೀನ್ ಹೇಳಿದ್ದಾರೆ, ಎವ್ರಿ ಸ್ಮಾಲ್ ಆ್ಯಟಮ್ ಈಸ್ ಎನರ್ಜಿ, ಮ್ಯಾಟರ್ ಈಸ್ ಎನರ್ಜಿ. ಅದರಲ್ಲಿ 3 ಥರ ಇರ್ಬೋದು, ಕೈನೆಟಿಕ್ ಎನರ್ಜಿನೋ, ಪೊಟೆನ್ಷಿಯಲ್ ಎನರ್ಜಿನೋ, ಲೇಟೆಂಟ್ ಎನರ್ಜಿ, ಏನೋ ಒಂದು ಎನರ್ಜಿ. ಎವ್ರಿ ಪಾರ್ಟಿಕಲ್ ಭೂಮಿಯಲ್ಲಿರ್ತಕ್ಕಂಥದ್ದು ಎನರ್ಜಿ ಇದೆ. ಸೊ ಅಲ್ಲೊಂದು ಎನರ್ಜಿ ಫೀಲ್ಡ್ ಆಗಿರೋದನ್ನು ನಾವು ಅಗದು ಸ್ವಲ್ಪ ಎಲ್ಲ ಲೇಔಟ್ ಮಾಡಿ ಅಲ್ಲಿರ್ತಕ್ಕಂಥ ಮರದೆಲ್ಲ ಕಟ್ ಮಾಡಿ ಡಿಸ್ಟರ್ಬ್ ಮಾಡ್ತೀವಿ. ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು ಅಲ್ಲಿ ವೈಬ್ರೇಷನ್ನು ನಾವೊಂದು ನೆಗೆಟಿವ್ ಝೋನ್ ಆಗಿರ್ತಕ್ಕಂಥದ್ದನ್ನು ಪಾಸಿಟಿವ್ ಝೋನ್ ಮಾಡ್ಕೋಬೇಕು ಅಂತಂದರೆ ವಾಸ್ತುಶಾಸ್ತ್ರದ ಪ್ರಕಾರನೇ ನಾವು ಕಟ್ಟಬೇಕಾಗತ್ತೆ. ಆದರೆ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾವು ಏನು ಮಾಡ್ತೀವಿ, ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಬೇಕು ಅಂತಂದರೆ ಆಲ್ವೇಸ್ ನಾರ್ತನ್ನು ಕರೆಕ್ಟಾಗಿ ಪಾಯಿಂಟ್ ಮಾಡಿ 360 ಡಿಗ್ರಿನ ಕಟ್ ಮಾಡಿ 32 ಝೋನ್ನ ಕರೆಕ್ಟ್ ಅಲೈನ್ಮೆಂಟ್ ಮಾಡಬೇಕು. 32 ಝೋನ್, ಒಂದೊಂದು ಝೋನು 11 ಡಿಗ್ರಿ 25, 11.25 ಡಿಗ್ರೀಸ್ ಬರುತ್ತೆ. 11.25 ಡಿಗ್ರೀಸ್ ಬರುತ್ತೆ 32. ಫಸ್ಟು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು 4 ದಿಕ್ಕು, ಅದಾದಮೇಲೆ ಇನ್ನೊಂದು ಡಬಲ್ ಮಾಡಿದಾಗ 8 ದಿಕ್ಕು, ಆ 8 ದಿಕ್ಕು ಮತ್ತೆ ಡಬಲ್ ಆಗುತ್ತೆ 16, ಆ 16 ಮತ್ತೆ ಡಬಲ್ ಆಗುತ್ತೆ 32. ವಾಸ್ತುಶಾಸ್ತ್ರದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಲಿ 32 ಝೋನನ್ನು ನಾವು ಕರೆಕ್ಟಾಗಿ ಅಲೈನ್ ಮಾಡಿಬಿಟ್ರೆ ನಮಗಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಬರೋದಿಲ್ಲ. ಬೇಸಿಕ್ಕಿಂದನೇ ತೊಗೊಂಡ್ಬಿಡ್ಬೇಕು. ಮನೆ ಪಾಯ ಹಾಕೋದ್ರಿಂದನೂ ಕೂಡ ನಾವು ಎನರ್ಜೈಸ್ ಮಾಡಬೇಕು. ಅಲ್ಲಿ ಏನೇನು ಹಾಕಬೇಕು, ಅದೇನೇನು ಹಾಕಬೇಕು, ಏನೇನು ಮಾಡಬೇಕು, ಪ್ರತಿಯೊಂದು ಕೂಡ ಸ್ಟೇಜ್ 1ಇಂದನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಪಾಯದೊಳಗಡೆ ಹಾಕ್ತಕ್ಕಂಥ ಕಿಟ್ಟನ್ನು ವಿಶೇಷವಾಗಿ ಸೈಂಟಿಫಿಕ್ಕಾಗಿ ತಯಾರಿಸಿದ್ದೀವಿ. ಯಾರಾದರೂ ವಾಸ್ತು ಪ್ರಕಾರ ನಾವು ಮನೆ ಕಟ್ಟಬೇಕು ಅಂತಂದರೆ 2 ಮಾಡ್ಬೋದು. ಒಂದು, ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಮನೆ ಕಟ್ಟೋಕ್ಕಿಂತ ಮುಂಚೆನೇ ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತಂದರೆ ವಾಸ್ತು ಸಲಹೆ ನಮ್ಮ ಆಫೀಸಲ್ಲಿ ಟೀಮ್ ಇದೆ. ಹಾಗೆ ನಾವೇನು ಭೂಮಿನ ನಾವು ಅಗೆದು ಸುಮ್ಮನೆ ಒಂದು ಪೂಜೆ ಮಾಡಿ ಹಾಲು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ನಮ್ಮ ಪುರೋಹಿತರು, ಅಲ್ಲೊಂದು ಕಲ್ಲಿಟ್ಬಿಟ್ಟು ಮಾಡಿ ಅಂತ. ಬಟ್ ಆದರೆ ಅದರೊಳಗಡೆ ಯಾವ ರೀತಿಯ ಶಕ್ತಿಗಳಿದ್ದಾವೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಸೊ ಆ ಶಕ್ತಿನ ರಿಪೇರಿ ಮಾಡಿ ನಕಾರಾತ್ಮಕ ಶಕ್ತಿನ
ನಮಗೆ ಧನಾತ್ಮಕವಾಗೋ ಅಥವಾ ಋಣಾತ್ಮಕವಾಗೋ ಅಥವಾ ಸಾತ್ವಿಕ ಶಕ್ತಿಯಾಗಿ ಮಾಡಬೇಕು ಅಂತಂದರೆ ಆ ಅಷ್ಟದಿಕ್ಕಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಹಾಕಬೇಕಾಗತ್ತೆ. ಅದನ್ನು ನನ್ನ ಹಳೆಯ ಕ್ಲಾಸಸ್ಗಳೆಲ್ಲ ಹೇಳ್ಕೊಟ್ಟಿದ್ದೀನಿ, ಏನು ಹಾಕಬೇಕು ಟು ಎನರ್ಜೈಸ್ ದಿ ಪ್ಲೇಸ್. ಹಾಗೆ ಮನೆ ಡಿಸೈನ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟಾಗಿ ನಾರ್ತನ್ನು ಝೀರೋ ಮಾಡ್ಕೊಂಡು ಮಾಡಬೇಕು. ನಾವು ಕಣ್ಣೆಳಿತೆಯಲ್ಲಿ ಮಾಡ್ತೀವಿ. ನಮ್ಮೆಲ್ಲ ಮೇಸ್ತ್ರಿಗಳಿರ್ತಾರಲ್ಲ, ಕಣ್ಣೆಳತೆ, ಇದು ಪೂರ್ವ ರೀ, ಇದು ಪಶ್ಚಿಮ, ಆ ಕಡೆ ಉತ್ತರ, ಈ ಕಡೆ ದಕ್ಷಿಣ, ಪೂರ್ವದ ಕೊನೆಯಲ್ಲಿ ಅಡುಗೆ ಮನೆ ಬರಬೇಕು. ಈ 32 ಝೋನಲ್ಲಿ ಆ ಕಡೆ ಈ ಕಡೆ ಶಿಫ್ಟ್ ಆದರೂ ಹೋಯಿತು. ಹೊಸದಾಗಿ ಮನೆ ಕಟ್ಟಿರ್ತಾರೆ, ಮಗ ಕಾರ್ ಆಕ್ಸಿಡೆಂಟಲ್ಲೋ ಬೈಕಲ್ಲೋ ಕೈ ಮುರ್ಕೋತಾನೋ ಕಾಲು ಮುರ್ಕೋತಾನೋ, ಆಕ್ಸಿಡೆಂಟ್. ಸೌತ್ ಈಸ್ಟ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಮದುವೆ ಆಗಿದ ತಕ್ಷಣ ಮನೆ ಬಿಟ್ಟು ಆಚೆ ಹೋಗ್ತಾನೆ. ಸೌತ್ ಈಸ್ಟ್ ಏನಾದ್ರು ಪ್ರಾಬ್ಲಮ್ ಆಗಿ ಆ ಕಡೆ ಈ ಕಡೆ ಡಿಸ್ಟರ್ಬ್ಡ್ ಅಲೈನ್ ಆಗಿದ್ದರೆ ಮನೆಯ ಯಜಮಾನನಿಗೆ ಸಮಸ್ಯೆ, ದುಡ್ಡು ಬರಲ್ಲ. ಸೌತ್ ಈಸ್ಟ್ ಕಾರ್ನರ್ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ರಿಲೇಷನ್ಶಿಪ್ ಇಸ್ ಗಾನ್ ಟು ಡಾಗ್ಸ್. ಸೌತ್ ವೆಸ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ಮನೆಯ ಯಜಮಾನನಿಗೆ ಅನಾರೋಗ್ಯದ ಸಮಸ್ಯೆ. ನಮ್ಮ ಮನೇಲಿ 3 ಹೊತ್ತು ಕಾಯಿಲೆ, ಯಾರು ನೋಡ್ರೂ ನರಳ್ತಾ ಇರ್ತಾರೆ. ಹೊಸ್ದಾಗಿ ಮನೆ ಕಟ್ಟಿರೋರ್ಗೆ ಆ ಥರ ಏನಾದ್ರು ಒಂದು 6 ತಿಂಗಳು 1 ವರ್ಷದಲ್ಲಿ ಬಂದರೆ ದೇರ್ ಇಸ್ ಎ ಪ್ರಾಬ್ಲಮ್. ಆಲ್ರೆಡಿ ಮನೆ ಕಟ್ಟಿದ್ದನ್ನು ಸರಿ ಮಾಡ್ಕೊಳ್ಳೋಕೆ ಸಖತ್ ಕಷ್ಟ. ಅದಕ್ಕೆ ನಾವು ಕಲರ್ ಥೆರಪಿ ಮತ್ತು ಮೆಟಲ್ ಥೆರಪಿ ಅದನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಅದನ್ನಾರು ಮಾಡ್ಕೋಬೇಕಾಗತ್ತೆ. ಒಂದು ಮನೆ ಕಟ್ಟೋ ಪ್ಲ್ಯಾನ್ ಏನಾದ್ರು ನೆಕ್ಸ್ಟ್ ಇಯರ್ ಇದ್ದರೆ ದಯವಿಟ್ಟು ನನ್ನ ಕ್ಲಾಸ್ ಫೆಬ್ರವರಿ ಸೇರ್ಕೊಳ್ಳಿ. ಆಲ್ರೆಡಿ ಮನೆ ಕಟ್ಟಿದ್ದೀವಿ ಸರ್, ಯಾಕೋ ನೆಮ್ಮದಿ ಇಲ್ಲ, ಏನೇನೋ ಸಮಸ್ಯೆ ಆಗ್ತಾಯಿದೆ, ಯಾರಿಗೆ ತೋರಿಸಿದ್ರು ಅದು ಇದು ಅದಿಡಿ ಅಂತ ಹೇಳಿ ಏನೇನೋ ಮಾಡ್ತಾಯಿದ್ದಾರೆ, ವಾಸ್ತು ಅದು ಹೊಡೆದಾಕಿ ಅಂತ ನಿಮಗೂ ಆ ಥರ ಅನಿಸಿದ್ರೆ ನೀವು ಕೂಡ ಫೆಬ್ರವರಿಲಿ ಕ್ಲಾಸ್ ಸೇರ್ಕೊಳ್ಳಿ. ವಿತ್ ಪುಸ್ತಕ ಕೊಟ್ಟು ಹೇಗೆ ಝೋನ್ ವೈಸ್ ನೋಡೋದು, ವೆರಿ ಈಸಿ ಸಬ್ಜೆಕ್ಟ್. ಇದೇನು ರಾಕೆಟ್ ಸೈನ್ಸ್ ಥರ ಏನಿಲ್ಲ, ವೆರಿ 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 ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಸೈಸ್ ಮಾಡಬೇಕು. ಇದು 2ನೇ ಪಾಯಿಂಟ್ ಆಯಿತು. ಒಂದು ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದಾಗ, ಇನ್ನೊಂದು ಕಟ್ಟಿದ್ದೀವಿ ಸರ್ 1 ವರ್ಷ 2 ವರ್ಷ 3 ವರ್ಷ ಆಯಿತು, ಯಾಕೋ ಅಭಿವೃದ್ಧಿ ಇಲ್ಲ, ಈ ರೀತಿ ಸಮಸ್ಯೆಗಳಾಗ್ತಾಯಿದೆ. ಎಷ್ಟೋ ಸತಿ ನಾನು ಕೆಲವು ಜಾತಕಗಳು ನೋಡಿದ್ದೀನಿ, ಮದುವೆ ಯೋಗಗಳು ಇದ್ದರೂ ಕೂಡ ಮನೇಲಿ 4ರಿಂದ 5 ಗಂಡು ಮಕ್ಕಳು ಅಥವಾ 3ರಿಂದ 4 ಹೆಣ್ಣು ಮಕ್ಕಳು ಮನೇಲಿ ಮದುವೆ ಆಗದಲ್ಲಿ ಹಂಗೇ ಇದ್ದಾರೆ, ಅದೇ ಮನೇಲೇ ಇದ್ದಾರೆ. ಅಕ್ಕನೂ ಆಗಿಲ್ಲ, ಮೊದಲನೇ ತಂಗಿನೂ ಆಗಿಲ್ಲ, 3ನೇ ತಂಗಿನೂ ಆಗಿಲ್ಲ, 4ನೇ ಆಗಿಲ್ಲ, ಕೊನೆಗೊಬ್ಬ ಗಂಡು ಮಗು ಹುಟ್ಟಿರ್ತಾನೆ, ಅವನು ಮನೇಲಿ ಸುಮ್ಮನೆ ಕೂತಿದ್ದಾನೆ. ಯಾಕಂದ್ರೆ ಅವ್ರದ್ದೆಲ್ಲ ಆಗಿಲ್ಲ, ನಾನೇನಕ್ಕಪ್ಪ ಮಾಡ್ಕೊಳ್ಳಿ ಅಂತ ಅವನು ಇದ್ದಾನೆ. ಒಟ್ಟಿನಲ್ಲಿ ಆ ಮನೇಲಿ ಮದುವೆ ಅನ್ನೋ ವಿಚಾರವೇ ಝೀರೋ. ಅಂಥದ್ದೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ ಆಲ್ ದಿ 3 ಏರಿಯಾಸ್, ಮೇಜರ್ ಏರಿಯಾಸ್ ಆಫ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಮತ್ತು ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಇಲ್ಲ, ಈ 3 ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ಕಂಪ್ಲೀಟ್ ಡ್ಯಾಮೇಜ್. ಬಟ್ ಆದರೆ ನೋಡೋಕ್ಕೆ ನಮ್ಮದು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಮತ್ತು ನೈಋತ್ಯದಲ್ಲಿ ಬೆಡ್ರೂಮ್ ಇದೆ. ಬಟ್ ರಿಯಲ್ಲಾಗಿ ಹೋಗಿ ನೋಡ್ರಿ ಅಲ್ಲಿ ಕಿಟಕಿ ಏನೋ ಬಂದುಬಿಟ್ಟಿರುತ್ತೆ, ಗೋಡೆ ಏನೋ ಚಿಕ್ಕದಾಗ್ಬಿಟ್ಟಿರುತ್ತೆ, ಅಥವಾ ಅಲ್ಲಿ ಮೂಲೆಯಲ್ಲಿ ಏನಾದ್ರು ಒಂದು ಗೇಟ್ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಸೌತ್ ವೆಸ್ಟಲ್ಲಿ ಒಂದು ಟಾಯ್ಲೆಟ್ ಹಾಕ್ಬಿಟ್ಟಿರ್ತಾರೆ ಅಲ್ಲೊಂದು ಇರಲಿ ಅಂತ, ಅಥವಾ ಪಾತ್ರೆ ತೊಳಿತಾ ಇರ್ತಾರೆ. ಸೌತ್ ಈಸ್ಟಲ್ಲಿ ತುಂಬ ಜನ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದು ಇವತ್ತಿನ ಕಾಲ, ಹೇಳ್ತೀನಿ ನೋಡಿ, ಬರೆದಿಟ್ಕೊಳ್ಳಿ ಎಲ್ಲರೂ. ಅಡುಗೆ ಮನೆ ಮಾಡ್ತೀರಾ, ಯುಟಿಲಿಟಿ ಮಾಡ್ತಿರಲ್ಲ, ಅಲ್ಲಿಂದ ನಿಮ್ಮ ಲೈಫ್ ಕೆಳಗೆ ಬಿತ್ತು. ಬರೆದಿಟ್ಕೊಳ್ಳಿ, ಇವತ್ತು ಅಗ್ರಿಮೆಂಟಲ್ಲಿ ಬರೆದಿಟ್ಕೊಳ್ಳಿ. ಯಾರ್ಯಾರು ಹೊಸ ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕಾದ್ರೆ ಆ ಮೇಸ್ತ್ರಿಗಳು, ಆ ಕಾಂಟ್ರಾಕ್ಟ್ರು ನಿಮ್ಮ ಜೀವನ ಹಾಳು ಮಾಡೋಕ್ಕೆ ಫಸ್ಟ್ ಡೋರ್ ಓಪನ್ ಮಾಡ್ತಾರಲ್ಲ, ಅಲ್ಲಿ ನಿಮ್ಮ ಸೌತ್ ಈಸ್ಟಲ್ಲಿ ಯುಟಿಲಿಟಿ ಅಂತ ಮಾಡ್ಕೋತಿರಲ್ಲ, ಸೌತ್ ಡೈರೆಕ್ಷನಲ್ಲಿ ಯಮನ ಡೋರ್ ಓಪನ್ ಮಾಡಿದಷ್ಟೇ ಸಮ. ತುಂಬ ಸತಿ ಹೇಳಿದ್ದೀನಿ, ದಿ ಮೋಸ್ಟ್ ಡೇಂಜರಸ್ ಎಂಟ್ರಿ ಆರ್ ಎಕ್ಸಿಟ್ ಆ ಒಂದು ಕಿಚನಲ್ಲಿ ಪಾತ್ರೆ ತೊಳಿಬೇಕು, ಈಸಿಯಾಗಿ ಬಟ್ಟೆ ತೊಳಿಬೇಕು, ಕೆಲಸದವ್ರು ಬಂದು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲೊಂದು ಡೋರ್ ಮಾಡ್ತೀರಾ. ಒನ್ ಆಫ್ ದಿ ವರ್ಸ್ಟ್ ಝೋನ್ಸ್ ಆಫ್ ಎವ್ರಿಥಿಂಗ್. ಅಲ್ಲೇ ನಿಮ್ಮ ಪತನ. ಬರೆದಿಟ್ಕೊಳ್ಳಿ. ಮುಂದೆ ಕಟ್ಟೋರು ಬರೆದಿಟ್ಕೊಂಬಿಡಿ. ಇವತ್ತೇ ಏನಾಗುತ್ತೆ ನೋಡೋಣ ಅನ್ನೋರು ಚಾಲೆಂಜ್ ಬರೆದಿಟ್ಕೊಳ್ಳಿ. ನಿಮ್ಮ ಹಾರಸ್ಕೋಪ್ ತುಂಬ ಸ್ಟ್ರಾಂಗ್ ಇದ್ದರೆ, ಎಲ್ಲಿವರೆಗೂ ಸ್ಟ್ರಾಂಗ್ ಇದೆಯೋ ಅಲ್ಲಿವರೆಗೂ ತಡ್ಕೊಳ್ಳುತ್ತೆ. ಹಾರಸ್ಕೋಪ್ ವೀಕ್ ಆಗ್ದಂಗೆ ಮನೆ ಎದೊಳುತ್ತೆ. ಇಟ್ ವಿಲ್ ಬಿಕಮ್ ಎ ಡೆವಿಲ್ಸ್ ಪ್ಲೇಸ್. ವಾಸ್ತು ವರ್ಕ್ಸ್. ನನ್ನ ಅನುಭವದಲ್ಲಿ ಹಾರಸ್ಕೋಪ್ ಒಂಥರ ಆದರೆ ವಾಸ್ತು ವರ್ಕ್ಸ್. ಫೆಬ್ರವರಿ ಜಾಯ್ನ್ ಆಗಿ
ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.